ಸಜ್ಜನರ ಸಂಘದಿಂದ ಏನೆಲ್ಲ ಆಗುತ್ತೆ ನೋಡ್ರಿ. ನೀವು ಈ ದಿವಸ ಕುಳಿತುಕೊಂಡಿದ್ದೀರಿ ಅನ್ನುವುದಕ್ಕೆ ಮೂಲ ಕಾರಣ ಆ ಸಜ್ಜನರ ಸಂಘದಿಂದ ಬಂದಂತಹ ಫಲ. ದಯವಿಟ್ಟು ನನ್ನೊಂದು 2-3 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಗಣಪತಿಯ ವಾಹನ ಗರುಡನೋ ಎತ್ತೋ? ಕೇಳಿಸ್ಕೊಳ್ಳಿ ದಯವಿಟ್ಟು. ಗಣಪತಿಯ ವಾಹನ ಗರುಡನೋ ಅಥವಾ ಎತ್ತೋ? ಯಾವುದಪ್ಪ? ಅಯ್ಯೋ ಪೆದ್ದಣ್ಣ, ಎರಡೂ ಅಲ್ಲ, ಇಲಿ ಅಂತ ಗೊತ್ತಿಲ್ವಾ ಅಂತ ನೀವು ಹೇಳ್ತಾ ಇದ್ದೀರಿ, ಹೌದಾ? ಆಯಿತು. ಈಶ್ವರನ ಹೆಂಡತಿ ಲಕ್ಷ್ಮೀನೋ ಸರಸ್ವತಿನೋ? ಅದು ಅಲ್ವಾ? ಓ, ಅದೂ ನನಗೆ ಗೊತ್ತಿಲ್ಲ, ನಿಮಗೆ ಸರಿಯಾಗಿ ಗೊತ್ತಿದೆ. ಸರಿ, ವಿಷ್ಣುವಿನ ಮನೆ ಕೈಲಾಸವೋ ಸತ್ಯಲೋಕವೋ? ಅದೂ ಅಲ್ಲ, ಮತ್ತು ಯಾವುದು? ನೋಡ್ರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಗಣಪತಿಯ ವಾಹನ ಹತ್ತಿದ್ದನ್ನು ನಾವು ಯಾರೂ ನೋಡಿಲ್ಲ. ಈಶ್ವರನ ಮದುವೆಗೂ ನಾವು ಯಾರೂ ಹೋಗಿಲ್ಲ. ವೈಕುಂಠ ನಮಗೆ ಗೊತ್ತೇ ಇಲ್ಲ. ಆದರೂ ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೇವೆ. ಇದನ್ನು ಮೊಟ್ಟ ಮೊದಲು ಪ್ರಶ್ನೆ ಮಾಡಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅವರು ನಿರ್ಣಯಿಸಿದರು, ಅವರು ಹೇಳಿದರು. ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ. ಏನದೋ ಅದೇ ಬ್ರಹ್ಮವಸ್ತು ಅಂತ ಹೇಳಿ. ಆತ್ಮೀಯರೇ, ಒಬ್ಬ ವ್ಯಕ್ತಿ ತನ್ನ ಶಿಷ್ಯರ ಜೊತೆಗೆ ಕುಳಿತು ಮಾತನಾಡಿದಾಗ ಆ ಸತ್ಸಂಗದಿಂದ ಚಿಮ್ಮಿದ್ದು ಏನು? ವ್ಯಾಸ ಮಹರ್ಷಿಗಳು ಕೂತಿದ್ದಾರೆ, 4 ಜನ ಶಿಷ್ಯರವರಿಗೆ. ಮೊದಲನೇ ಶಿಷ್ಯ ಪೈಲ ಅಂತ, ಆತನ್ನು ಕೂಡಿಸಿ ಒಂದು ಮಂತ್ರವನ್ನು ಹೇಳಿದರು. ಅಖಂಡವಾಗಿರತಕ್ಕಂಥ ವೇದ ರಾಶಿಯಲ್ಲಿ ಈ ಮಂತ್ರ ಎಲ್ಲೇ ಬರುತ್ತೆ ಅಂತ ಕೇಳಿದರು. 5000 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಆತನಿಗೆ ಹೇಳಲಿಕ್ಕಾಗಲಿಲ್ಲ. ವೈಶಂಪಾಯನನ್ನು ಕೇಳಿದರು, ಜೈವಿನಿಯನ್ನು ಕೇಳಿದರು, ಸುಮಂತವನ್ನು ಕೇಳಿದರು. ಯಾವ ಮಂತ್ರ ಎಲ್ಲಿ ಬರುತ್ತೆ ಅಂತ ಹೇಳುವುದಕ್ಕೆ ಅವರ ಶಿಷ್ಯರಿಗೆ ಆಗಲಿಲ್ಲ. ಆಗ 4 ಜನ ಶಿಷ್ಯರನ್ನು ಕೂಡಿಸಿಕೊಂಡು ವ್ಯಾಸ ಮಹರ್ಷಿಗಳು, ತಗೊಳ್ಳಿ, ನಾನು ಒಂದೊಂದು ಮಂತ್ರವನ್ನು ಹೇಳ್ತೀನಿ, ಆ ಮಂತ್ರ ಎಲ್ಲಿ ಬರುತ್ತೆ ಎನ್ನುವುದನ್ನು ಹೇಳ್ತೀನಿ, ನೀವು ಅದನ್ನು ಗುರುತಾಕೊಳ್ಳಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತುಮಂ ಅಂತ ಒಂದು ಮಂತ್ರನ ಹೇಳಿದರು. ತಗೊಳ್ಳಯ್ಯ ಪೈಲ, ಇದನ್ನು ಗುರುತಿಟ್ಕೊ. ತ್ರ್ಯಂಬಕಂ ಯಜಾಮಹೇಸು, ಹೀಗೆ ಇನ್ನೊಂದು ಮಂತ್ರ. ತತ್ಪುರುಷಾಯ ವಿದ್ಮಹೆ ಮತ್ತೊಂದು ಮಂತ್ರ. ತತ್ಸವಿತುರ್ವರೇಣಿಯಂ ಭರ್ಗು ಅದು ಮತ್ತೊಂದು ಮಂತ್ರ. ಹೀಗೆ ಮಂತ್ರಗಳ ರಾಶಿಯನ್ನು ಒಬ್ಬೊಬ್ಬ ಶಿಷ್ಯನಿಗೆ ಕೊಡ್ತಾ ಹೋದರು. ಪೈಲನ ಮುಂದೆ ದೊಡ್ಡ ರಾಶಿ ಆಯಿತು. 10,552 ರುಚಿಗಳ ಸಂಗ್ರಹ ಆಯಿತು. 10,552 ರುಚಿಗಳ ಸಂಗ್ರಹಕ್ಕೆ ಒಂದು ಹೆಸರು ಕೊಟ್ಟರು, ಋಕ್ ವೇದ ಅಂತ. ವೈಶಂಪಾಯನಿಗೆ ಕೊಟ್ಟ ಮಂತ್ರಗಳ ಯಜುಸ್ಗಳ ಸಂಖ್ಯೆ 2198. 2198 ಮಂತ್ರಗಳ ಗುಂಪಿಗೆ ಯಜುರ್ವೇದ ಅಂತ ಕರೆದರು. ಮತ್ತೊಬ್ಬ ಜೈಮಿನಿ, ಅವನ ಮುಂದೆ ಬಂದಂತಹ
ಶ್ಲೋಕಗಳ, ಮಂತ್ರಗಳ, ನುತಿಗಳ ಸಂಖ್ಯೆ 1549. ಸಾಮಗಳು, ಸಾಮವೇದ ಅಂತ ಹೆಸರು ಕೊಟ್ಟರು. 6000 ಅಥರ್ವಗಳಿಗೆ ಅಥರ್ವಣ ವೇದ ಅಂತ ಹೆಸರು ಕೊಟ್ಟರು. ಈ ಗುರು ಶಿಷ್ಯರ ಸಂಘದಿಂದ, ಸಜ್ಜನರ ಸಂಘದಿಂದ ಈ ಹೊತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ವೇದಗಳು 4 ಅನ್ನುವುದು ಉದ್ಭವವಾಯಿತು. ಸದ್ಗುರು, ಸಚ್ಚಿಷ್ಯರು, ಅವರ ಸಂಘ, ಅವರಿಂದ ಉದ್ಭವವಾದದ್ದು ವೇದ. ವೇದ ಅಂದರೆ ಜ್ಞಾನ, ಜ್ಞಾನ ಅಂದರೆ ಅರಿವು, ಅರಿವು ಅಂದರೆ ಬೆಳಕು, ಬೆಳಕು ಅಂದರೆ ಪ್ರಕಾಶ, ಪ್ರಕಾಶ ಅಂದರೆ ಕಾಂತಿ, ಕಾಂತಿ ಅಂದರೆ ಮಾರ್ಗ. ಇಡೀ ಮನುಕುಲಕ್ಕೆ ಬೆಳಕಿನ ಬಟ್ಟೆಯನ್ನು ಕೊಟ್ಟಿದ್ದು ಆ ಸಜ್ಜನರ ಸಂಘದ ಫಲ. ಹೊಡೆಯೋ ಹಾಗಿದೆ, ಚೆನ್ನಾಗಿ ಚಪ್ಪಾಳೆ ಹೊಡಿರಿ. ಇಲ್ಲಿ ಚಪ್ಪಾಳೆ ಹೊಡೆಯೋಕೆ ಹೊಡಿಬೇಡಿ. ಈ ಬೃಹತ್ ಗಾತ್ರದ ಸಾಹಿತ್ಯದ ಪವಾಡ ಏನು ಗೊತ್ತೇನ್ರಿ? ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗಾಗಲೇ ಅದರ ಸಂಖ್ಯೆ ಹೇಳಿದೆ. 10,552, 2,198, 1,549, 6,000. ಈ ಮಂತ್ರಗಳ ಪವಾಡ ಏನು ಅಂದರೆ, ಇಂದಿಗೂ ಮಂತ್ರಗಳ ಪವಾಡ ಏನು ಅಂದರೆ, ಈ ವಿಷ್ಣು ಮಂತ್ರಗಳು ಎಷ್ಟು ಸಹಸ್ರ ವರ್ಷಗಳ ಹಿಂದಿನ ಅನ್ನೋದಕ್ಕೆ ದೊಡ್ಡ ಚರ್ಚೆ ನಡೀತು. ಕೊನೆಗೆ ಒಂದು 7,000 ವರ್ಷ ಅಂತ ಇಟ್ಕೊಂಡಿದ್ದಾರೆ ಈ ಸದ್ಯಕ್ಕೆ. 7,000 ವರ್ಷಗಳಿಂದ ಈ ಬೃಹತ್ ಸಾಹಿತ್ಯ 1947 ಇಸವಿ ತನಕ ಬರೆಯಲ್ಪಟ್ಟಿರಲಿಲ್ಲ. 1947 ಇಸವಿಯಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು HP ವೆಂಕಟರಾವ್ ಅನ್ನುವರನ್ನು ಕರೆಸಿ ದೊಡ್ಡ ಋಗ್ವೇದ ಸಂಪುಟವನ್ನು ತಯಾರು ಮಾಡಿದರು. ಅಲ್ಲಿಯ ತನಕ ಬರವಣಿಗೆಯಲ್ಲಿರಲಿಲ್ಲ. ಅಂದರೆ ಸುಮಾರು 5,000 ವರ್ಷಗಳಿಗೂ ಮಿಕ್ಕು ಬರವಣಿಗೆಯಲ್ಲಿ ಇಲ್ಲದ, ಕೇವಲ ಸ್ಮೃತಿಯಲ್ಲಿ ಇರತಕ್ಕಂತಹ ಜ್ಞಾನ ರಾಶಿಯೊಂದು ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲ, ಭಾರತದಲ್ಲಿ ಬಿಟ್ಟರೆ. ಅದು ಉದ್ಭವವಾಗಿದ್ದು ಸಜ್ಜನರ, ಸತ್ಪುರುಷರ ಸಂಘದ ಸಮ್ಮಿಶ್ರ ಫಲ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಬಹಳ ದೊಡ್ಡ ವಿಷಯ. ಅದಕ್ಕೆ ಪಾಠ ವ್ಯವಸ್ಥೆ ಆಯಿತು. ಧ್ವಜಪಾಠ ಅಂತ ಒಂದಿತ್ತು, ಧರ್ಮಪಾಠ ಅಂತ ಒಂದಿತ್ತು, ಜಟಾಪಾಠ ಅಂತಿತ್ತು. ಒಟ್ಟು 8 ಪಾಠಗಳಿತ್ತು. ಕೊನೆಗೆ ಇವಾಗದು ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತ 4 ಪಾಠಗಳಾಗಿ ಇಂದಿಗೆ ಉಳ್ಕೊಂಡಿದೆ. ಅದೆಲ್ಲ ಬಹಳ ದೊಡ್ಡ ವಿಷಯ. ಶ್ಯಾಮಾನಂದ ಅವರು ನಮಗೆ ಹೆಚ್ಚು ಕಾಲ ಕೊಡೋದಿಲ್ಲ. ಅವರು 10-15 ನಿಮಿಷದಲ್ಲಿ ಮಾತು ಮುಗಿಸ್ಬೇಕು ಅಂತಾರೆ. ಅವರನ್ನು ತುಂಬ ವಿಸ್ತಾರವಾಗಿ ಮಾತಾಡಬೇಕಾಗಿರ್ತಕ್ಕಂಥ ವಿಷಯ. ಅದೇನೇ ಇರಲಿ, ನಾನು ಕೊನೆಗೆ ಬರಬೇಕಾಗಿದೆ. ಇಷ್ಟು ಬೃಹತ್ ಜ್ಞಾನವನ್ನು ಅಧ್ಯಯನ ಮಾಡಿದ ಮೇಲೆ ಕೆಲವು ಪ್ರಶ್ನೆಗಳು ಹುಟ್ಟಿತು. ಈಶ್ವರ ಅಂತ ಕರೀತಾರೆ, ವಿಷ್ಣು ಅಂತ ಕರೀತಾರೆ, ಗಣಪತಿ ಅಂತ ಕರೀತಾರೆ, ಬ್ರಹ್ಮ ಅಂತ ಕರೀತಾರೆ, ಇಂದ್ರ ಅಂತ ಕರೀತಾರೆ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್ ಏಕಂ ಸತ್. ನೀವು ಸುಮ್ಮನೆ ಹೇಳ್ತಾ ಇದ್ದೀರಯ್ಯ. ವಿಷ್ಣು ಅಂತ ಕರಿತೀರಿ, ಈಶ್ವರ ಅಂತ ಕರಿತೀರಿ, ಮರುತ್ತು ಅಂತ ಕರಿತೀರಿ, ಇಂದ್ರ ಅಂತ ಕರಿತೀರಿ, ಉಷಾ ಅಂತ ಕರಿತೀರಿ, 1000 ಹೆಸರಿಡಿದು ಕರಿತಾ ಇದ್ದೀರಿ. ಈ ಎಲ್ಲವೂ ರೂಪಗಳೇ ವಿನಃ ಸತ್ಯ ಅಲ್ಲ. ಏಕಂ ಸತ್. ಸತ್ಯ ಅನ್ನುವುದು ಒಂದೇ. ಆ ಒಂದೇ ಸತ್ಯ ಅನ್ನುವುದು ಯಾವುದು? ಆ ಒಂದೇ ಸತ್ಯ ಅನ್ನುವುದು ಯಾವುದು ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ವೇದದ ಕೊನೆಗೆ ಬರಬೇಕ್ರಿ. ವೇದದ ಪ್ರಾರಂಭದಲ್ಲ. ವೇದದ ಕೊನೆಗೆ ಬರಬೇಕಾದ್ರೆ ವೇದಾಂತಕ್ಕೆ ಹೋಗಬೇಕು.